ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ನಾನ್ ಅಡ್ವೊಕೇಟ್ ಸದ್ದಾಂ ಬೇಗ್. ಇವತ್ತು ಈ ವಿಡಿಯೋ ಮಾಡ್ತಿರೋದ್ ಉದ್ದೇಶ ಏನಂದ್ರೆ, ಈ ಹುಚ್ಚು ನಾಯಿ ಇದಾನಲ್ವಾ ಪುನೀತ್ ಕೆರೆಹಳ್ಳಿ, ಅವನ್ ಜೊತೆ ಇನ್ನೊಬ್ಬ ದೀಪಕ್ ತಲ್ವಾರ್ ಅಂತ ಸೇರ್ಕೊಂಡಿ ನಿನ್ನೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವ್ರ ಕಾಲ್ ರೆಕಾರ್ಡಿಂಗ್ ನ ಬಹಿರಂಗವಾಗಿ ವೈರಲ್ ಮಾಡ್ತಿದ್ದಾರೆ. ಫಸ್ಟ್ ಇವ್ರ ಕಾಲ್ ರೆಕಾರ್ಡಿಂಗ್ಸ್ ಶಾರ್ಟ್ ಕ್ಲಿಪ್ಸ್ ನ ನೋಡೋಣ, ಆಮೇಲೆ ಇವ್ರಿಗೆ ಉತ್ತರ ಕೊಡ್ತೀನಿ ನಾನು. ಈ ಮಸೀದಿಗಳಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಎಷ್ಟೇ ಜನ ಆಗ್ಲಿ ಯಾರನ್ನಾಗ್ಲಿ ಪುನೀತ್ ನೋಡಿದವ್ರಿಗೆ ಫ್ಯಾಮಿಲಿ ಸೆಟ್ಲ್ ಮಾಡ್ತೀವಿ, ಬಾಡಿಗೆ ಮನೆ ಇದ್ರೆ ಸ್ವಂತ ಮನೆ ಕೊಡಿಸ್ತೀವಿ. ಓಕೆ, ಟೋಟಲ್ ಬೇಲ್ ಗಿಲ್ ಎಲ್ಲ ನಮ್ಮದೇ. ಓಕೆ, ಪ್ರತಿಯೊಂದು ಮಸೀದಿಲಿ ಎಷ್ಟು ಜನ ಬರ್ತಾರೆ ಅಷ್ಟು ಜನ ದುಡ್ಡು ಕಲೆಕ್ಷನ್ ಮಾಡಿ ಅದನ್ನ ಅವ್ರು ಎಷ್ಟು ಜನ ಕೇಸಲ್ಲಿ ಅಷ್ಟೇ ಸೆಟಲ್ಮೆಂಟ್ ಮಾಡ್ತೀವಿ. ಓಕೆ, ನನಗೆ ಇಷ್ಟ ಹೇಳ್ದ ಅಜ್ಜಿ ಅಣ್ಣ, ಯಾರು ಏನು ಅಂತ ನನಗೂ ಗೊತ್ತಿಲ್ಲ ಅಣ್ಣ, ಇಡೀ ಸಮುದಾಯಕ್ಕೂ ಗೊತ್ತಿಲ್ಲ. ಸುಮಾರು ಜನ ರೆಡಿ ಇದಾರೆ, ಹತ್ತತ್ರ ಒಂದು 250-300 ಜನ ರೆಡಿ ಇದ್ದಾರೆ. ತುಂಬಾ ಎಷ್ಟು ಜಾಗರೂಕತೆಯಿಂದ ಇರ್ಬೇಕಂದ್ರೆ ಇವಾಗ ನನ್ನ 3 ತಿಂಗಳ ಒಳಗಡೆ SDPI ನವರು ಕೂಡ ಇದಕ್ಕೆ ಫುಲ್ ಬೆಂಬಲ ಕೊಟ್ಟಿದ್ದಾರೆ. 100ಕ್ಕೆ 100 ಜಿ, 100ಕ್ಕೆ 100. ಕೇಳಿಸ್ಕೊಂಡ್ರ ಸ್ನೇಹಿತರೆ? ಈ ಹುಚ್ಚ ನಾಯಿಗಳು, ಬೀದಿ ನಾಯಿಗಳು, ಮನೆ ಬಿಟ್ಟಿರೋರು, ಊರ್ ಬಿಟ್ಟಿರೋರು, ಈ ಬೇವರ್ಸಿ ನನ್ ಮಕ್ಕಳು ತನ್ನ TRP ತಗೊಳಕ್ಕೆ ಯಾವ ಮೆಟ್ಟಕ್ಕೆ ಹೋಗ್ತಾರಂದ್ರೆ, ಇವರೇ ಜೋಕರ್ಸ್. ಇವರು ನಮ್ ಕರ್ನಾಟಕಕ್ಕೆ ಇಂತ ದೊಡ್ಡ ಜೋಕರ್ಸ್ ನಮಗ್ ಸಿಕ್ಕಿಲ್ಲ, ಇನ್ನು ಇಂತ 100 ಜನ ನಮಗ್ ಬರ್ಬೇಕು. ಇವರಾಗಿ ಇವರೇ ಒಂದು ಸೃಷ್ಟಿ ಮಾಡ್ಕೊಂಡಿ ಈ ಒಬ್ಬ ಬೇವರ್ಸಿ ಇನ್ನೊಬ್ಬ ಬೇವರ್ಸಿನ್ಗೆ ಕಾಲ್ ಮಾಡ್ಬಿಟ್ಟು ಹೇಳದಂತೆ, ನಮ್ ಕರ್ನಾಟಕದ ಪೊಲೀಸ್ ಏನ್ ಮಾಡ್ತಿದ್ದೆ, ನಮ್ ಕಂಟ್ರಿದ ಇಂಟೆಲಿಜೆನ್ಸ್ ಏನ್ ಮಾಡ್ತಿದೆ, ಇಡಿ ಅವ್ರಿಗೆ ಫಾರಿನ್ ಫಂಡ್ಸ್ ಬರ್ತಿರೋದು ಗೊತ್ತಿಲ್ಲ. ನಮ್ ಕರ್ನಾಟಕ ಪೊಲೀಸ್ನವರು ಇಡೀ ದೇಶಕ್ಕೆ ವಿ ಕ್ಯಾನ್ ಸೇ ದೇ ಆರ್ ದ ಬೆಸ್ಟ್ ಪೊಲೀಸ್. ನಮ್ ಕರ್ನಾಟಕ ರಾಜ್ಯದ ಪೊಲೀಸ್ನವರು, ಅವ್ರಿಗೆ ಮಾಹಿತಿ ಇಲ್ಲ, ಮುಸಲ್ಮಾನ್ರಿಗೆ ಮಾಹಿತಿ ಇಲ್ಲ. ನಾನೊಬ್ಬ ಮುಸ್ಲಿಮ್ಮು, ನಾನ್ ಇವ್ರಿಗೆ ಕೇಳ್ತೀನಿ, ಅದ್ಯಾವ ಬ್ಯಾಂಗ್ಳೂರ್ ಮಸೀದಿಯಲ್ಲಿ ಮೌಲಾನಾ ನಿನಗೆ ಹೊಡಿಬೇಕು ಅಂತ ಫತ್ವಾ ಕೊಟ್ಟಿರೋದೋ, ಅಥವಾ ನೀನು ಸ್ಲೋಗನ್ನೇ ಹಾಕೊಂಡಿದೀಯಾ, ಬ್ಯಾಂಗ್ಳೂರ್ ಮಸೀದಿಗಳಲ್ಲಿ ಪುನೀತ್ ಕೆರೆಹಳ್ಳಿಗೆ ಫತ್ವಾ ಕೊಟ್ಟಿದ್ದಾರೆ, ನಿನಗ್ ನಾಚಿಕೆ ಬರಲ್ವೇನೋ? ನೀನ್ ಯಾವ ಮೆಟ್ಟಕ್ಕೆ ಹೋಗ್ತೀಯಾ? ನಿನಗ್ ಫತ್ವಾ ಅಂದ್ರೆ ಏನ್ ಗೊತ್ತೇನೋ ಬೇವರ್ಸಿ? ನಿನಗ್ ಫತ್ವಾ ಅಂದ್ರೆ ಏನ್ ಗೊತ್ತಾ? ನಿನಗ್ ಮೌಲಾನಾ ಅಂದ್ರೆ ಏನ್ ಗೊತ್ತೇನೋ? ಮುಸಲ್ಮಾನ್ರು ಒಬ್ಬ ಮೌಲಾನಾಗೆ ಎಷ್ಟು ಗೌರವಿಸ್ತೀವಿ ನಿನಗ್ ಗೊತ್ತೇನೋ? ಯಾವ ಮೌಲಾನಾ ಮಸೀದಿಯಲ್ಲಿ, ಯಾವ ಸ್ಪೆಸಿಫಿಕ್ ಮಸೀದಿಯಲ್ಲಿ ನಿನಗ್ ಹೊಡಿಬೇಕು ಅಂತ ಮಾಹಿತಿ ಬಂದಿದೆ ಅಂತ ಹೇಳ್ತೀಯಲ್ವಾ? ಆಸ್ ಅನ್ ಅಡ್ವೊಕೇಟ್ ನಾನ್ ಹೇಳ್ತೀನಿ ಕಣೋ, ನಿನ್ ಜೊತೆ ವಿತೌಟ್ ಟೇಕಿಂಗ್ ಸಿಂಗಲ್ ಪೈಸಾ ಆಸ್ ಫೀಸ್, ಒಂದು ಪೈಸಾ ಫೀಸ್ ತಗೊಳ್ದರೆ ನಾನ್ ಬಂದು ನಿನ್ ಪರವಾಗಿ ನಾನ್ ವಕಾಲತ್ ಆಗ್ತೀನಿ, ನಿನ್ ಪರವಾಗಿ ನಾನ್ ಮಾತಾಡ್ತೀನಿ. ಬಾರೋ ಲೋಫರ್, ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಹೋಗಿ ಕಂಪ್ಲೇಂಟ್ ಕೊಡೋಣ. ಪೊಲೀಸ್ ಸ್ಟೇಷನ್ ಬೇಡ ಕಣೋ, ಡೈರೆಕ್ಟ್ NIA ಅವ್ರ ಹತ್ರ ಹೋಗೋಣ. ನನಗೆ ಸಾಯಿಸಕ್ಕೆ ಮುಸಲ್ಮಾನ್ ಮೌಲಾನಾಗಳು ಮಸೀದಿಯಲ್ಲಿ ಫತ್ವಾ ಕೊಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋ, ನಾನ್ ನಿನ್ ಜೊತೆ ಬರ್ತೀನಿ. ಯಾವತ್ತಿನ ದಿನ ಯಾವ ಮಸೀದಿಯಲ್ಲಿ ಯಾವ ಏರಿಯಾದಲ್ಲಿ ಈ ಫತ್ವಾ ಕೊಟ್ಟಿದ್ದಾರೆ ಅಂತ ನೀನ್ ಹೇಳ್ಬೇಕು. ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡೋದಲ್ಲ. ನೀನು ಕಾಲ್ ರೆಕಾರ್ಡಿಂಗ್ ಅಲ್ಲಿ ಹೇಳ್ತೀರಾ 200ರಿಂದ 250 ಜನ ಸೇರ್ಕೊಂಡಿದ್ದಾರೆ ನಿನಗ್ ಹೊಡೆಕ್ ಅಷ್ಟು ಜನ ಬೇಕಾ? ನಮ್ ಸಮಾಜಿನ ಒಂದು ಚಿಕ್ಕ ಮಗು ನಿನಗ್ ಹೊಡೆದು ಬಿಸಾಕ್ತಾರ ಕಣೋ ಹೊಡಿಬೇಕಂದ್ರೆ. ಬಟ್ ನಾವು ನಿಮಗ್ ಯಾವತ್ತೂ ಹೊಡಿಯಲ್ಲ. ಏನಕ್ಕೆ ಗೊತ್ತಾ? ವಿ ಆರ್ ಥ್ಯಾಂಕ್ಫುಲ್ ಟು ಯು. ನೀನು ಮುಸ್ಲಿಮ್ಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ 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 ಇವತ್ತು ಎಲ್ಲಾ ಮುಸಲ್ಮಾನರು ಒಂದಾಗ ನಿಂತಿದ್ದಾರೆ, ನಾವೆಲ್ಲರೂ ಒಂದೇ ಅಂತ. ನಿನ್ನಂತ 100 ಪುನೀತ್ ಕೆರೆಹಳ್ಳಿ ಇನ್ನೂ ಬದುಕಬೇಕು, ಇನ್ನೂ ಬರ್ಬೇಕು, ಇನ್ನೂ ತುಂಬಾ ಕೆಟ್ಟದಾಗಿ ಮಾತಾಡ್ಬೇಕು ಅಂತ. ಇದು ನನ್ನ ಪರ್ಸನಲ್ ಒಪಿನಿಯನ್. ಏನಕ್ಕಂದ್ರೆ ನಮ್ ಮುಸ್ಲಿಂ ಯೂನಿಟಿ ಸ್ಟ್ರಾಂಗ್ ಆಗ್ತಿದೆ ನಿನ್ನಂತವ್ರಿಂದ. ನೀನ್ ಏನಕ್ಕೆ ಮುಸಲ್ಮಾನ್ರಿಗೆ ಅಷ್ಟು ದ್ವೇಷ ಮಾಡ್ತೀಯ ಅಂತ ನಿನಗೊಬ್ಬನ್ಗೆ ಗೊತ್ತಿರೋದು. ನಮ್ಗೆಲ್ಲಾರ್ಗು ಗೊತ್ತು, ನೀನ್ ನಿನ್ನ TRP ಮಾಡ್ಕೋತಿದ್ಯಾ, ನೀನ್ ಒಂದು ಲೀಡರ್ ಆಗ್ಬೇಕಂತಲೋ. ಲೀಡರ್ ಆಗ್ಬೇಕಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೇಕು. ನೀನು ಒಬ್ಬ ನಾಲಾಯಕ ಕಣೋ. ನಿನಗ್ ಊರಿಂದ ಒತ್ ಕಳ್ಸವ್ರೆ. ನಮ್ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ತಾಲೂಕುಗಳಲ್ಲಿ ತಡಿಪಾರು ಮಾಡಿರುವ ವ್ಯಕ್ತಿ ನೀನು ಹಿಂದೂ ಹೋರಾಟಗಾರ ಅಂತ ಹಿಂದುತ್ವ ಮೇಲೆ ಕೆಲಸ ಮಾಡು, ನಾವು ನಿನಗ್ ಸಪೋರ್ಟ್ ಮಾಡ್ತೀವಿ. ನಿನ್ ಭಾಷೆ ಮೇಲೆ ಕೆಲಸ ಮಾಡು, ಕನ್ನಡಕ್ಕಾಗಿ ಹೋರಾಟ ಮಾಡು, ಕರ್ನಾಟಕ ರಾಜ್ಯಕ್ಕಾಗಿ ಹೋರಾಟ ಮಾಡು, ಜನರಿಗೋಸ್ಕರ ಹೋರಾಟ ಮಾಡು. ಬೀಯಿಂಗ್ ಅ ಮುಸ್ಲಿಂ, ನಾನ್ ಮುಸಲ್ಮಾನರ ಪರವಾಗಿ ಮಾತಾಡ್ತೀನಿ. ಬೀಯಿಂಗ್ ಅ ಹಿಂದೂ, ನೀನ್ ಹಿಂದೂಗಳ ಪರವಾಗಿ ಮಾತಾಡು. ನಮ್ ಜಾತಿ ಪರವಾಗಿ ನಾವು ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ. ನೀನು ಹಿಂದುತ್ವವಾದಿ ಅಂತಾನೆ ಬಾರಪ್ಪ, ನಮಗೇನು ಅಭ್ಯಂತರ ಇಲ್ಲ. ವಿ ವಿಲ್ ನಾಟ್ ಅಪೋಸ್ ಯು. ಇವತ್ತಿನವರೆಗೂ ಟಿಲ್ ಟುಡೇ ಒಬ್ಬ ಮುಸಲ್ಮಾನ ನಿನ್ ವಿರುದ್ಧ ನೀನ್ ಹಿಂದೂ ಹೋರಾಟಗಾರ ಅಂತ ವಿಡಿಯೋ ಮಾಡಿಲ್ಲ, ನೀನ್ ಹಿಂದೂ ಹೋರಾಟಗಾರ ಅಂತ ನಿನ್ಗ್ ಬೈದಿಲ್ಲ. ನಿನಗ್ ಯಾರಾದ್ರೂ ಬೈದಿದಾರಂದ್ರೆ
ಹೊಡೆದಿದಾರಂದ್ರೆ ಪೊಲೀಸ್ನವ್ರು ಇರ್ಲಿ ಅಥವಾ ಜನರಲ್ ಪಬ್ಲಿಕ್ ಇರ್ಲಿ, ನೀನು ಹೇಟ್ ಸ್ಪೀಚಸ್ ಕೊಡ್ತೀಯಾ, ಕಮ್ಯೂನಲ್ ವೈಲೆನ್ಸ್ ತರ್ತೀಯಾ, ಹಿಂದೂ ಮುಸಲ್ಮಾನರ ಒಕ್ಕೂಟವನ್ನ, ಸರ್ವ ಜನಾಂಗದ ಶಾಂತಿಯ ತೋಟವನ್ನ ನೀನು ಕಿತ್ತಾಕಕ್ಕೆ, ಒಡೆದಾಕಕ್ಕೆ, ವಿಷ ಹಾಕಕ್ಕೆ ಏನ್ ಮಾತಾಡ್ತೀಯಾ, ಅದಕ್ಕೆ ನಿನಗೆ ಅಪೋಸ್ ಮಾಡಿರೋದು ಬಿಟ್ಟು ಯಾವತ್ತೂ ಸಹ ನಿನ್ ಕನ್ನಡ ಪರ ಹೋರಾಟಗಾರ ಅಂತ ನಿನ್ ವಿರುದ್ಧ ಮುಸಲ್ಮಾನರು ಮಾತಾಡಿಲ್ಲ, ನಿನ್ ಹಿಂದೂ ಪರ ಹೋರಾಟಗಾರ ಅಂತ ನಿನ್ ವಿರುದ್ಧ ಮುಸಲ್ಮಾನರು ಮಾತಾಡಿಲ್ಲ. ನಿನ್ನ ಹತ್ರ ಇಸ್ಲಾಂ, ಮುಸಲ್ಮಾನರು, ಕೌ, ಮೈನಾರಿಟೀಸು ಈ ಟಾಪಿಕ್ಸ್ ಬಿಟ್ರೆ ಏನೂ ಇಲ್ಲ ಕಣೋ ನಿನ್ನ ಹತ್ರ. ಈಗ ನೀನು SDPI ಅಂತ ಇಡ್ಕೊಂಡಿದೀಯ. ನಿನಗೆ SDPI ಅಂದ್ರೆ ಏನ್ ಗೊತ್ತೇನೋ, ಎಂತ ಪಾರ್ಟಿ ಅಂತ ನಿನ್ಗೆ ಗೊತ್ತೇನೋ? SDPI ಬಗ್ಗೆ ನೀನ್ ತಿಳ್ಕೊಂಡ್ರೆ ನೀನು ನೆಕ್ತಿರೋ ಕೆಲಸ ಮಾಡ್ತಿದ್ಯಾ ನೋಡು, ಫೋನ್ ಪೇ ಗೂಗಲ್ ಪೇ ಗಿರಾಕಿ. ನೀನ್ ಹೇಳ್ತೀಯಾ ಚಂದ ಮಾಡ್ತಿದ್ದಾರೆ ನಿನ್ಗೆ ಹೊಡ್ಯಕಂತನ? ಲೈಫ್ ಅಲ್ಲಿ ಸೆಟಲ್ ಆಗಕ್ಕೆ ಈ ತರ ದ್ವೇಷ, ಈ ತರ ವಿಷ ಹಾಕೊಂಡಿ ಮುಸಲ್ಮಾನರು ವಿರುದ್ಧ ಮಾತಾಡ್ತಾ ಇದ್ರೆ ನೀನ್ ಯಾವತ್ತೂ ಸೆಟಲ್ ಆಗಲ್ಲ ಕಣೋ. ಬಾ ನಮ್ಮ ಮಸೀದಿ ಹತ್ರ ಬಾ, ನಮ್ಮ ಮಸೀದಿ ಗೇಟ್ ಆಚೆ ನಿಂತ್ಕೋ, SDPI ಬ್ಯಾನರ್ ಇಟ್ಕೊಂಡಿ ನಾವು ಚಂದ ಮಾಡ್ತೀವಿ ನಿನ್ಗೆ. ಪುನೀತ್ ಕೆರೆಹಳ್ಳಿಕ್ಕೂ ಲೈಫ್ ಮೇ ಸೆಟಲ್ ಕರೋ ಅಂತ ಚಂದ ಮಾಡ್ತೀವಿ. ಚಂದ ಸಿಗುತ್ತೆ ನೋಡು. ನಿನಗ್ ಮಕ್ಳಂತೂ ಇಲ್ಲ, ಯಾರಿಗಾದ್ರೂ ನೀನು ಅಡಾಪ್ಟ್ ಮಾಡ್ಕೋ. ಆ ಮಕ್ಳು ಹುಟ್ಟೋ ಮಕ್ಳು ಎಲ್ಲಾರ್ಗು ಲೈಫ್ ಸೆಟ್ಲ್ ಆಗಷ್ಟು ಚಂದ ಮಾಡಿ ನಿನಗ್ ನಾವು ಕೊಡ್ತೀವಿ. ನಿನಗ್ ದುಡ್ಡೇ ಬೇಕಂದ್ರೆ ಬಾ ನಮ್ಮ ಮಸೀದಿ ಗೇಟ್ ಆಚೆ ನಿಂತ್ಕೊಂಡಿ, ಅಣ್ಣ ಅಲ್ಲಾಕೆ ನಾಮ್ ಪೆ ಕುಚ್ ದೇದೋ ಅಂತ ಕೇಳು, ನಾವೇ ಕೊಡ್ತೀವಿ ನಿನ್ಗೆ. ನೀನು ವೈಶ್ಯವಾಟಿಕೆ ದಂಧೆ ಮಾಡ್ತಿರೋನು, ನಿನ್ ಮೇಲೆ ಯಾವ ಕೇಸಸ್ ಇರೋದು? ಹಿಂದೂ ಪರ ಹೋರಾಟಗಾರ ಅಂತ ಒಂದು ಕೇಸ್ ಇಲ್ಲ ಕಣ ನಿನ್ ಮೇಲೆ. ನಿನ್ ಮೇಲೆ ಇರೋದು ಮರ್ಡರ್ ಕೇಸು, ನಿನ್ ಮೇಲೆ ಇರೋದು ಅಟ್ರಾಸಿಟಿ ಕೇಸು, ನಿನ್ ಮೇಲೆ ಇರೋದು ಎಕ್ಸ್ಟಾರ್ಷನ್ ಕೇಸು, ದಲಿತರ ವಿರುದ್ಧ ದೌರ್ಜನ್ಯ ಮಾಡಿದ್ಯಾ ಅಂತ ಕೇಸು, ಮುಸಲ್ಮಾನರ ವಿರುದ್ಧ ಮಾತಾಡಿದ್ಯಾ ಅಂತ ಕೇಸು. ಯಾವತ್ತಾದ್ರೂ ನೀನು ಒಂದು ಹಿಂದೂ ಪರ ಹೋರಾಟಗಾರ ಅಂತ ಕೇಸ್ ಹಾಕಿಸ್ಕೊಂಡಿದ್ಯಾ? ಯಾವತ್ತಾದ್ರೂ ನೀನು ಹಿಂದೂಗಳ ವಿಷಯಕ್ಕೆ ಬಂದು ಕೇಸ್ ಹಾಕಿಸ್ಕೊಂಡಿದ್ಯಾ? ನಮ್ ಅಣ್ಣ ತಮ್ಮಂದಿರ್ ಕಣೋ, ನಾವೆಲ್ಲ ಒಂದಾಗಿರೋದು, ನಾವೆಲ್ಲ ಒಂದೇ, ನಮ್ ಉಸಿರಾಡು ಒಂದೇ ಅಂತ ನಾವು ನಡೀತಿರೋದು. ಇದು ನಮ್ ದೇಶ, ನಮ್ ನಾಡು, ನಮ್ ಭಾಷೆ. ನೀನು ಮುಸಲ್ಮಾನರಿಗೆ ಉರ್ದು ಮಾತಾಡಕ್ಕೆ ಬರಲ್ಲ ಅಂತ ಹೋರಾಟ ಮಾಡೋ, ನಾನ್ ನಿನ್ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತೀನಿ. ನೀನು ಕೌ ಸ್ಲಾಟರ್ ವಿರುದ್ಧ ಮಾಡ್ತೀಯ ಕೆಲ್ಸ. ಯಾವತ್ತೂ ನಾವು ನಿನ್ ಮೇಲೆ ಮಾತಾಡಿಲ್ಲ, ನಾನ್ ಪರ್ಸನಲಿ ನಿನ್ ಮೇಲೆ ಮಾತಾಡಿಲ್ಲ. ಏನಕ್ಕಂದ್ರೆ ಕಾನೂನಿದೆ, ಕಾನೂನಿದ್ರೆ ಕಾನೂನಿಗೆ ನಾವು ಎಕ್ಸೆಪ್ಟ್ ಮಾಡ್ಬೇಕು, ಅದ್ರ ಮೇಲೆ ನಡಿಬೇಕು ಅಂತ. ಇವಾಗ ನಮ್ ಉಲಮಾಗಳು ಒಂದು ಫತ್ವಾ ಕೊಟ್ಟಿದ್ದಾರೆ, ಮೇಕ್ ಕೌ ಆಸ್ ನ್ಯಾಷನಲ್ ಅನಿಮಲ್ ಅಂತ. ಬಾರಪ್ಪ, ಕೌನ ನ್ಯಾಷನಲ್ ಅನಿಮಲ್ ಅಂತ ಮಾಡ್ಬಿಟ್ರೆ ಕೌ ಸ್ಲಾಟರ್ ಆಗಲ್ಲ, ಯಾರು ರೈತರು ಕರ್ಕೊಂಡು ಬರಲ್ಲ, ಯಾರು ದಳ್ಳಾಳಿಗರು ಬರಲ್ಲ, ನಿನ್ ಹುಡುಗರಿಗೆ ಟೋಕನ್ ಸಿಗಲ್ಲ. ಬಾ, ನಿಂತರಾನೇ ಒಬ್ಬ UP ನಲ್ಲಿ ಬಡ್ಕೋತಿದ್ದಾನಲ್ವಾ, ಅವ್ನು ಹೇಳ್ಬಿಟ್ಟ ಮೇ ಕೌ ಮಾತಾಕೋ ನ್ಯಾಷನಲ್ ಅನಿಮಲ್ ನೈ ಬನಾ ಸಕ್ತಾ ಅಂತ. ಅದು ನಿನ್ ಬಾಯಿಂದ ಯಾವತ್ ಬರುತ್ತೆ ಅಂತ ನಾವು ನೋಡ್ಕೋಬೇಕು. ಯು ಆರ್ ಡಬಲ್ ಮೈಂಡೆಡ್, ಡಬಲ್ ಫೇಸ್. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಹಿಂದೂ ಮುಸಲ್ಮಾನರು ಅಂತ ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಬನ್ನಿ, ಭಾಷೆಗೆ ಮಾಡು, ಹಿಂದುತ್ವಗೆ ಕೆಲಸ ಮಾಡು. ಒಳ್ಳೆ ಎಲ್ಲಾರು ನಾವು ಮುಸಲ್ಮಾನರು ಎಲ್ಲಾರು ಸೇರ್ಕೊಂಡು ನಿನ್ಗೆ ಅಪ್ರಿಶಿಯೇಟ್ ಮಾಡ್ತೀವಿ, ಒಳ್ಳೆ ಹಿಂದೂ ಹೋರಾಟಗಾರ ಅವನು ಅಂತ. ಎಂತೆಂತ ಹಿಂದೂ ಹೋರಾಟಗಾರರಿಗೆ ನಾವು ನೋಡಿದೀವಿ ಗೊತ್ತಾ? ವಿ ಸೆಲ್ಯೂಟ್ ದೆಮ್. ನೀನು ಪಿಂಪು ನೀನು. ಈಗ ನನಗೆ ಗೊತ್ತು ಕೆಟ್ಟ ಮಾತಲ್ಲಿ ಬೈತೀರಾ, ಕೆಟ್ಟ ಮಾತಲ್ಲಿ ಕಮೆಂಟ್ ಮಾಡ್ತೀರಾ ಅಂತ. ಐ ಡೋಂಟ್ ಕೇರ್. ಸೋಷಿಯಲ್ ಮೀಡಿಯಾ ಚಾನೆಲ್ಸ್ ನಿಂದು, ಯೂಟ್ಯೂಬ್ ಚಾನೆಲ್ಸ್ ನಿಂದು, ಕಾಲ್ ರೆಕಾರ್ಡ್ ಮಾಡಿರೋನು ನಿನ್ ಚಮಚ, ಮಾತಾಡ್ತಿರೋದ್ ನೀನೆ, ರೆಕಾರ್ಡಿಂಗ್ ಮಾಡ್ಕೊಂಡಿರೋದು ನೀವಿಬ್ರೆ, ಎಡಿಟ್ ಮಾಡ್ಕೊಂಡಿರೋದು ನೀವೇ, ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಿಸ್ತಿರೋದು ನೀವೇ. ಜನರಿಗೆ ಏನ್ ಚೂತಿಯ ಅನ್ಕೋಬಿಟ್ಟಿದ್ಯಾ? ಜಿ 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 ಅಂತ ಏನೋ ಮಾತಾಡ್ತಿರೋದು, ಕರೆಕ್ಟ್ ಆಗಿ ಮಾತಾಡಕ್ ಬರಲ್ವಾ ನಿಮ್ಗೆ? ನಮ್ ಸಮಾಜದಲ್ಲಿ ಜಿ ಜಿ ಅಂತ ಗಂಡ ಹೆಂಡತಿಗೆ ಮಾತಾಡೋದು. ಈಗ ನಿಮ್ಮಿಬ್ರಲ್ಲಿ ಗಂಡ ಯಾರು ಹೆಂಡತಿ ಯಾರು ಅಂತ ಅದು ಗೊತ್ತಿಲ್ಲ. अस्सलाम वालेकुम रहमतुल्लाहि व बरकातुहू। इसके बारे में ज़्यादा सिर ख़राब कर लेने को भाई साहब, आप कौन ची अच्छे आदमी पढ़े लिखे जिक्र, अल्लाह तुम ना ताकत दो, क़ुव्वत दो। ये जिसके बारे में तुम्हें बोल रही हूँ, इन्हें इसे खोल को छोड़ो, इन्हें काम तक क्या करता करेंगे, क्या ताकत लगा तो क्या भी नहीं होता। हमें हक़ पे रहेंगे इंशाअल्लाह। शायर क्या बोलेगा तो तजुर्बे की बात बोल रहे थे, उठेगी चिंगारी आएगी उनकी बारी, कुदरत का फैसला है, अल्लाह बहुत बड़ा है, सब्र करो, सब आता वक्त आता है। खोल को छोड़ी चीज़ों को हमें पकड़ लग बैठने नहीं होता। ज़्यादा वायरल कर लो, किसे कई किसे वायरल करती हैं, कौन ही नगर को छोड़ा लो, खोल को हमारे अपने की समझना।
क्या कर रही क्या नहीं कर रही, कहीं को यूँ कर रही, तो समझ को एक कदम उठे तो सब होता है। सब इसे वायरल कर ले को खाली नहीं है बोलिया वो नहीं बोलिया, इसे उसे करने क्या काम है, उसे रखी सोचो काम को, समझ में आया। जो धंधे को रखे आदमी वो धंधाश ना करता, ब्याजा वाला ब्याज का धंधा करा, चीटे वाला चीटे का धंधा करा, हर आदमी को से लेन का धंधा करा ना, तो इसे वो धंधे को रखो ही उन्हें वो धंधे वाला, तुम्हें वो धंधे वाले क्या, इसके पीछे जाले को बकले को, तुम्हारी तबीयत का ख्याल रखो, करेंगे वक्त आता इंशाअल्लाह। ठीक है, क्या भी नहीं, तो सही आदमी अच्छा बोल रही, अच्छी बात करी, इसे ज़्यादा वायरल कर ले जवानों को, खोल को छोड़ो इसे। क्या बेजार करना बोले अपन को, टेंशन लेना को, एक दिन टेंशन देंगे इसे इंशाअल्लाह।